ಇವತ್ತು ನುಗ್ಗೆ ಗಿಡ ಮತ್ತು ನುಗ್ಗೆಕಾಯಿ ತೋರಿಸ್ತೀನಿ ನೋಡಿ. ಇದೆ ನೋಡಿ ನುಗ್ಗೆ ಗಿಡ. ನಾನು ಅಂದ್ಕೊಳ್ತೀನಿ ನುಗ್ಗೆಕಾಯಿ ಎಲ್ಲರೂ ನೋಡಿರ್ತಾರೆ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರೋರೆಲ್ಲ ನೋಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ನೋಡಿಲ್ಲ ಅಂತಂದರೆ ಇದೆ ನೋಡ್ರಿ ನುಗ್ಗೆ ಗಿಡ. ಅಲ್ಲೊಂದೆರಡು ಕಾಯಿಗಳು ಕಾಣಿಸ್ತಾ ಇದ್ದಾವೆ, ನುಗ್ಗೆಕಾಯಿಗಳು. ನೋಡ್ರಿ, ಇವೇ ನುಗ್ಗೆಕಾಯಿ. ಅವು ಈಗ ಕೆಳಗೆ ಸಿಕ್ಕಲ್ಲ, ತೋರ್ಸೋಣ ಅಂತಂದರೆ ಯಾವುದೇ ಮದುವೆಲಾದರೂ ನುಗ್ಗೆಕಾಯಿಯಲ್ಲಿ ಸಾರೇ ಮಾಡಲ್ಲ. ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೇ, ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಹಾಕಿದ್ರೆ. ಇಲ್ಲಿ ನೋಡ್ರಿ, ಬಲ್ತೋ ಇರೋದು ತೋರಿಸ್ತೀನಿ ಅಂದರೆ. ಬಲ್ತು ಒಣಗೋಗೈತೆ ನುಗ್ಗೆಕಾಯಿ. ಆಮೇಲೆ ನುಗ್ಗೆ ಗಿಡದ ಹೂವು, ಆ ಹೂವನೇ ಕಾಯಾಗುತ್ತೆ ನೋಡ್ರಿ, ಹೆಂಗೆ ಕಾಣುತ್ತೆ ಅಂತ. ಎಷ್ಟೊಂದು ಹೂವು ಬಂದ್ಬಿಟ್ಟೈತೆ. ಇದೇ ನುಗ್ಗೆ ಗಿಡ ಮತ್ತು ನುಗ್ಗೆಕಾಯಿಗೆ ಈಗಲೂ 50 ರೂಪಾಯಿ ರೇಟ್ ಐತೆ. ಇದು ಡೈಲಿ ಯೂಸ್ ಮಾಡ್ತಾನೆ ಇರ್ತಾರಲ್ಲ, ಯಾವುದೇ ತರಕಾರಿ ಆದರೂ ಅದರಲ್ಲಿ ಯಾವುದಿಲ್ಲ. ಹಾಗೆ ಮತ್ತು ಇದಕ್ಕೆ ಇಂಟರ್ನ್ಯಾಷನಲಲ್ಲೂ ಅಂದರೆ ಫಾರಿನ್ ಕಂಟ್ರೀಸ್ಗಳಲ್ಲೂ ಇದಕ್ಕೆ ಡಿಮ್ಯಾಂಡ್ ಇದೆ. ಈಗ USA, ದುಬೈ ಆ ಥರ ಎಲ್ಲ ತೊಗೊಂಡ್ರು ನುಗ್ಗೆಕಾಯಿನ ತುಂಬ ಯೂಸ್ ಮಾಡ್ತಾರೆ ಎಲ್ಲ ಕಡೆ. ಆದರೆ ಇದು ಏನು ಗೊತ್ತಾ, ಇಂಡಿಯನ್ನಲ್ಲಿ, ನಮ್ಮ ದೇಶದಲ್ಲಿ ತುಂಬ ಪಾಪ್ಯುಲರ್ ಆಗಿರೋಂಥ ಒಂದು ವೆಜಿಟೇಬಲ್, ಡೈಲಿ ಯೂಸ್ ಮಾಡೋವಂಥ ವೆಜಿಟೇಬಲ್ ಇದು ನುಗ್ಗೆಕಾಯಿ. ಅದಾದಮೇಲೆ ತುಂಬ ಏನದು ಫಾರಿನ್ ಕಂಟ್ರೀಸ್ನೆಲ್ಲ ಇದು ಅಕ್ವೈರ್ ಮಾಡ್ಕೊಂಡಿದೆ. ಟೇಸ್ಟಲ್ಲಿ ಏನೋ ಗೊತ್ತಿಲ್ಲ, ಅಂದರೆ ಇದ್ರ ಟೇಸ್ಟ್ ಆ ಥರ ಇರ್ಬೋದು, ಅಕ್ವೈರ್ ಮಾಡ್ಕೊಂಡಿದೆ ಅಂತಂದರೆ. ನನಗಂತೂ ನುಗ್ಗೆಕಾಯಿ ಸಾಂಬಾರಂತೂ ತುಂಬ ಇಷ್ಟ. ನಾನು ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ನುಗ್ಗೆಕಾಯಿ ಅಂತಂದರೆ. ಅದಾದಮೇಲೆ ಇದು ನುಗ್ಗೆ ಸೊಪ್ಪಿದೆಯಲ್ಲ, ಎಲೆಗಳಿದಾವಲ್ಲ, ಆ ಎಲೆಗಳನ್ನು ಸಾಂಬಾರು ಮಾಡ್ತಾರೆ, ಸೊಪ್ಪಿನ ಸಾರು ಮಾಡ್ತಾರೆ. ಮತ್ತು ಆಮೇಲೆ ಬೋಂಡಕ್ಕೆ ಹಚ್ಚಾಕ್ತಾರೆ. ಬೋಂಡ ಮಾಡೋದಕ್ಕೂ ಹಚ್ಚಾಕಿ ಮಾಡ್ತಾರೆ, ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ನುಗ್ಗೆ ಗಿಡದ ಬಗ್ಗೆ. ಆಮೇಲೆ ನೀವು ನುಗ್ಗೆ ಗಿಡ ನೋಡಿಲ್ಲ ಅಂತ ಅಂದ್ಕೊಂಡ್ರೆ ನೋಡ್ರಿ, ಇದು ತುಂಬ ಹಳೆ ಗಿಡ ನೋಡ್ರಿ. ಇಲ್ಲಿಗೆಲ್ಲ ಕಟ್ ಮಾಡಿದ್ದೆ ಫಸ್ಟು, ಆಮೇಲೆ ಮತ್ತೆ ಚಿಗುರ್ಕೊಂಡೈತೆ. ಫಸ್ಟ್ ಇವೆಲ್ಲ ಇದ್ವಲ್ಲ, ಇದೊಂದು ಕೊಂಬೆ ಮತ್ತು ಇದೊಂದು ಕೊಂಬೆ ಸೇಮ್ ಇವಾಗ ಇವೆರಡು ಹೆಂಗಿದಾವೋ ಹಂಗೆ ಬೆಳ್ಕೊಂಡಿದ್ದು. ಅವೆರಡು ಕಟ್ ಮಾಡಿದ್ದೆ, ಮತ್ತೆ ಇಲ್ಲಿ ಈ ಸಣ್ಣ ಕುಡಿಗಳ ಥರ ಮತ್ತೆ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದ್ದು. ನುಗ್ಗೆ ಗಿಡ ಮಾತ್ರ ತುಂಬ ಹಳೆ ಗಿಡ ಇದು. ಒಂದು 7-8 ವರ್ಷ ಆಗೈತೆ ನಾವು ಅವಾಗ್ಲಿಂದ ಐತೆ ಇದು. ಕಟ್ ಮಾಡಿದ್ರೂ ಬೆಳಿತಾನೆ ಐತೆ. ನೋಡ್ರಿ ಹೇಗಿದೆ ನುಗ್ಗೆ ಗಿಡ ಅಂತ. ನುಗ್ಗೆ ಗಿಡ ನೋಡಿಲ್ಲ ಅಂತ ಅಂದ್ಕೊಂಡ್ರೆ ನೋಡ್ರಿ ಚೆನ್ನಾಗಿ. ಈ ವಿಡಿಯೋ ಪೂರ ಇಷ್ಟೇ, ನುಗ್ಗೆ ಗಿಡ ತೋರಿಸೋದು ಮತ್ತು ನುಗ್ಗೆ ಗಿಡದ ಬಗ್ಗೆ ನನಗೆ ಗೊತ್ತಿರೋವಷ್ಟು. ಆಮೇಲೆ ನುಗ್ಗೆಕಾಯಿ ತುಂಬ ನನಗಿಷ್ಟ, ನುಗ್ಗೆಕಾಯಿ ಸಾಂಬಾರು ಅಂದರೆ. ಆಮೇಲೆ ಇನ್ನೇನು ಹೇಳ್ಬೋದು, ಇಷ್ಟೇ. ನುಗ್ಗೆ ಗಿಡದ ಮರ ನೋಡ್ಕೊಳ್ಳಿ, ನುಗ್ಗೆ ಮರ ನೋಡಿ ಅಷ್ಟೇ. ಇಲ್ಲಿವರೆಗೂ ನಾನು ಹೇಳಿದ್ರಲ್ಲಿ ಏನಾದರೂ ನಿಮಗೆ ಮಿಸ್ ಅನಿಸಿದರೆ, ಇಲ್ಲ ಏನಾದರೂ ನಾನು ಅಪ್ಡೇಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅಪ್ಡೇಟ್ ಮಾಡ್ಕೊಳ್ತೀವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನೋಡಿದ ನಿಮಗೆಲ್ಲ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.